ಆ ಭಕ್ತಿಯ ಪ್ರಣಾಮಗಳಿಗೆ ಗೌರವ ಇದೆ ಅಂತ ಹೇಳಿದ್ರೆ ಈ ಮಠದ ಸೌಹಾರ್ದತೆ ಅದಕ್ಕೆ ಸಾಕ್ಷಿ. ಹಾಗಾಗಿ ಈ ಮಠದ ಕಾರ್ಯಕ್ರಮಕ್ಕೆ ನಾನು ತುಂಬಾ ಹೆಮ್ಮೆಯಿಂದ ಮತ್ತೆ ಗೌರವದಿಂದ ನಾನು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನಾನು ಬರಬೇಕಾದ್ರೆ ನಮ್ಮನೇಲೆ ನಡೆದಂತ ಒಂದು ಇನ್ಸಿಡೆಂಟ್ ಅನ್ನು ನಾನು ನಿಮಗೆ ಹೇಳ್ಬೇಕಂತ ಅನಿಸ್ತಾ ಇದೆ. ಆಕ್ಚುಲಿ ನಾನು ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಕಾರ್ಯಕ್ರಮಗಳಿಗೆ ಹೋಗೋದಿದ್ದೇನೆ. ನನ್ನ ಮಗಳಿಗೆ ಕೇಳಿದ್ದೆ, ನನಗೆ ಮಕ್ಕಳಿಗೆ ನಾವು ಏನು ಇವತ್ತು ಕೆಲಸ ಬೇಕಾಗಿಲ್ಲ, 7ನೇ ಕ್ಲಾಸ್ ಓದ್ತಾರಲ್ಲ, ನೀನು ಕಾಲೇಜ್ನಾಗೆ ಸ್ಕೂಲಲ್ಲಿ ಹುಡುಗರಿಗೆ ನೀನು ಪುಸ್ತಕ ಓದಿದ್ದು ಪಾಠ ಮಾಡಿದ್ಯಪ್ಪ, ಭಾಷಣ ಮಾಡಿದ್ಯಾ, ಅಲ್ಲಿ ಮಠದ ಕಾರ್ಯಕ್ರಮ ಅಂತೆ, ಸ್ವಾಮಿಯರು ಇರ್ತಾರಂತೆ, ಅಲ್ಲೆಲ್ಲ ಅವರು ಮಾತುಗಳನ್ನು ಕೇಳಕ್ಕೆ ಹುಡುಗರು ಮೂಟ ಬಂದಿರ್ತಾರೆ, ಅವ್ರಿಗೆ ಹೋಗಿ ನೀನು ಏನು ಹೇಳ್ತೀಯ ಅಂತ ಕೇಳಿ ನನಗೆ ಸ್ವಲ್ಪ ಲಘು ಬಂತು. ನಿಜನ ಹೌದಲ್ಲ ಸರ್. ಆಮೇಲೆ ನನಗೆ ಒಬ್ಬ ಯಾರೋ ಈ ಹಿಂದೆ ನಾನೊಂದು ಪ್ರವಚನವನ್ನೇ ಕೇಳ್ಕೊಂಡು ಒಬ್ಬ ಶ್ರೀಗಳಿಗೆ ಹೇಳಿದ ಒಂದು ಕಥೆ ನೆನಪಿಗೆ ಬಂತು. ನಾನು ಹೇಳಿದೆ, ನನ್ನ ಮಗಳಿಗೆ ಹೇಳಿ ಬಂದೆ, ನಾನು ಆಗಂದೆ ಮುಂದೆ ಹಚ್ಚಿರ್ಬೇಕಂತ. ನಾವು ವಯಸ್ಸಾದವರು ಅವ್ರಿಗೆ ತಿಳಿಯಲ್ಲ ಅನಕ್ಷರಸ್ಥರು ಅಂತ ನಾವು ಅವ್ರಿಗೆ ನೆಗ್ಲೆಕ್ಟ್ ಮಾಡಂಗಿಲ್ಲ. ನಾವು ಪುಸ್ತಕ ಓದಿ ಜ್ಞಾನ ಪಡ್ಕೊಂಡವರು, ಅನುಭವದಿಂದ ಜ್ಞಾನ ಪಡ್ಕೊಂಡವರು ನಮಗೆ ಹೆಂಗಿರೋದು. ನಿಮಗೆ ಯಾವ ಯೂನಿವರ್ಸಿಟಿ ಬೇಕಾಗಿಲ್ಲ. ಅದಕ್ಕೆ ನಿದರ್ಶನವಾಗಿ ನಾನು ಒಂದು ಕಥೆ ಹೇಳಿದೆ, ನನ್ನ ಮಗಳಿಗೆ ಹೇಳಿ ಬಂತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆ ಕಥೆಯಲ್ಲಿ ಏನಂದ್ರೆ, ಒಂದು ಹಳ್ಳಿ, ಆ ಹಳ್ಳಿಗೆ ಒಬ್ಬ ಪವಾಡ ಪುರುಷ ಬಂದಿರ್ತಾನೆ, ಅಂದ್ರೆ ಜಾದು ಮಾಡೋದು. ಆ ಜಾದು ಮಾಡ್ತಕ್ಕಂಥ ಒಂದು ಏನ್ ಮಾಡ್ತಾನೆ, ಅಲ್ಲಿಗೆ ಒಳಗೆ ತುಂಬಾ ಸಾಕ್ತಾ ಇರ್ತಾರೆ. ಇವತ್ತು ಸಂಜೆ ಊರ್ ಮುಂದಿನ ದೇವಸ್ಥಾನದ ಮುಂದೆ ನಾನು ಪವಾಡ ಮಾಡ್ತೀನಿ, ದಯವಿಟ್ಟು ಎಲ್ಲರೂ ಬರಬೇಕು. ನಾನು ಹೇಳ್ತಾನೆ, ಏನೇನು ಪವಾಡ ಮಾಡ್ತಾರೆ ಅಂತ ಹೇಳ್ತಾನೆ, ಎಲ್ಲರೂ ಸಾಕ್ತಾ ಇರ್ತಾನೆ. ನಾನು ಸೂಜಿನ ನುಂಗ್ತೇನೆ, ನಾನು ದಬ್ಬಳವನ್ನ ನುಂಗ್ತೇನೆ, ನಾನು ಹಾರೆ ನುಂಗ್ತೇನೆ, ನಾನು ಸಲಿಕೆ ನುಂಗ್ತೇನೆ ಅಂತ ಎದುರು ದೂರ ತುಂಬಾ ಸಾಕ್ತಾರೆ. ಎಲ್ಲ ಜನ ಸಂಜೆ ಆಗ್ತಿದ್ದಂಗೆ ಇವನೇನಪ್ಪ ಇಂಥವ್ರು ಸಲಿಕೆ ಹಾರೆ ನುಂಗ್ತಾನೆ ಅಂದ್ರೆ ಇವ್ನಿಗೆ ನಾವು ನೋಡ್ಬೇಕು ಅಂತ ಹೇಳಿ ದೇವಸ್ಥಾನದ ಮುಂದೆ ಎಲ್ಲರೂ ಕೂಡ ಬಂದು ನೆರೆದಿರ್ತಾರೆ. ಇವನು ಕೂಡ ಅವನ ಪವಾಡವನ್ನ ಮಾಡಿ ಶುರು ಮಾಡ್ತಾನೆ. ಆದ್ರೆ ಒಬ್ಬ ಅಜ್ಜಿ ಮಾತ್ರ ಸುಮಾರು ಒಂದು 70 ವರ್ಷ ದಾಟಿರ್ತಕ್ಕಂಥ ಒಬ್ಬ ಅಣ್ಣನ ಅಜ್ಜಿ ತಲೆ ಮೇಲೆ ಗಡಿ ಹೊರಗೆ ಹೊತ್ಕೊಂಡು ಅದರ ಬಾಡಿಯಲ್ಲಿ ಹೋಗ್ತಾರೆ. ಅವನಿಗೆ ಆಶ್ಚರ್ಯ, ಇಷ್ಟೆಲ್ಲ ಜನ ಸೇರಿದ್ದಾರೆ, ನನ್ನ ಪವಾಡ ನೋಡಿ ಈ ಅಜ್ಜಿ ಮಾತ್ರ ಬಂದಿಲ್ಲಲ್ಲ ಅಂತ ಅಜ್ಜಿ ಕೇಳ್ತಾನೆ. ಅವನು ಏನಂತ ಕೇಳ್ತಾನೆ, ಯಾಕೆ ನೀನು ಇಷ್ಟೆಲ್ಲ ಜನ ಸೇರಿದ್ದಾರೆ, ನನ್ನ ಪವಾಡ ನೀನು ನೋಡಲ್ಲ ಏನಂತ, ನೀನು ಏನ್ ಮಾಡ್ತೀಯಪ್ಪ ಇಲ್ಲಿ ಅಂತ ಕೇಳ್ತಾನೆ. ಮತ್ತೆ ಹೇಳ್ತಾನ, ನಾನು ಸೂಜಿ ನುಂಗ್ತೇನೆ, ದಬ್ಬಳ ನುಂಗ್ತೇನೆ, ಸಲಿಕೆ ನುಂಗ್ತೇನೆ, ಆಗ ನುಂಗ್ತೇನೆ ಅಂತ. ಅಷ್ಟೇ ಅಲ್ಲ, ಬಡ ಭಾಳ